ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ಬರಬಹುದು ಅಂತ. ಪೇಪರ್ ಎಲ್ಲ ತುಂಬ ಚೆನ್ನಾಗಿ ಹೋಗಿತ್ತು. ಆಮೇಲೆ ಇಡೀ ವರ್ಷದ್ದು ನಾನು ಓದಿದ್ದು ನೋಡಿದರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು, ನನ್ನ ಪೇರೆಂಟ್ಸಿಗೂ ಇತ್ತು, ನನಗೂ ಇತ್ತು. ತುಂಬ ಖುಷಿ ಆಗ್ತಾ ಇದೆ. ಸೊ ನೀವು ಯಾವ ಥರ ಪ್ರಿಪೇರ್ ಆಗ್ತಾ ಇದ್ರಿ? ಅಂದರೆ ಈಗ ವರ್ಕೋಹಾಲಿಕ್ ಇದ್ರಾ ಅಥವಾ ಜಾಸ್ತಿ ಸ್ಟಡಿ ಮಾಡ್ತಾ ಇದ್ರಾ ಅಥವಾ ಯಾವ ಥರ ಸ್ಟಡಿ ಮಾಡ್ತಾ ಇದ್ರಿ? ನಂದು ತುಂಬ ಸ್ಟಡಿ ಏನು ಮಾಡ್ತಿರ್ಲಿಲ್ಲ, ಏನಕ್ಕಂದರೆ ನಂದು ತುಂಬ ಕ್ಲಾಸಸ್ ಎಲ್ಲ ಇತ್ತು, ಕೋ ಕರಿಕ್ಯುಲರಲ್ಲೆಲ್ಲ ಇದ್ವಿ. ಫಿಕ್ಸ್ಡ್ ಅವರ್ಸ್ ಇರಲಿಲ್ಲ. ಮನ್ಸು ಬಂದಾಗ ಕಾನ್ಸೆಪ್ಟ್ ಕ್ಲಾರಿಟಿ ಮಾಡ್ಕೊಂಡ್ಬಿಟ್ಟು ಓದ್ತಾ ಇದ್ದೆ. ಸೊ ಓದೋ ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟ ಅಂದರೆ ತುಂಬ ಡೆಡಿಕೇಶನ್ ಕೊಟ್ಟು ಓದ್ತಾ ಇರ್ತಾರೆ, ಬಟ್ ಸ್ಟಿಲ್ ಪಾಸ್ ಆಗಲ್ಲ. ನಿಮ್ದು ಏನಾದರೂ ಟೈಮ್ ಟೇಬಲ್ ಆ ಥರ ಏನಾದರೂ ಇಟ್ಕೊಂಡಿದ್ರಾ? ನಮಗೆ ಏನು ಸಬ್ಜೆಕ್ಟ್ ಸ್ವಲ್ಪ ಕಷ್ಟ ಅನಿಸುತ್ತೆ ಅದು ಮೊದಲು ಮಾಡಿದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ ಅಂತ ನನಗೆ ಅನಿಸಿಕೆ ಇದೆ. ನಾನೆಲ್ಲ ಸ್ವಲ್ಪ ಈಸಿ ಬರೋದನ್ನು ಮಾಡಿ ಆಮೇಲೆ ಕಷ್ಟಕ್ಕೆ ಹೋಗ್ತಿದ್ದೆ. ಆಮೇಲೆ ಕಾನ್ಸೆಪ್ಟ್ಸ್ ಬಗ್ಗೆ ನೀವು ಮೇನ್ಲಿ ಕ್ಲಾರಿಟಿ ಬಂದುಬಿಟ್ರೆ ಮುಂದೆ ನಮಗೆ ಯಾವ ಕ್ವೆಶನ್ನು ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಓದಿದ್ರೆ ಬೆಟರು ಅಂತ ನನಗೆ ಅದು ಆ ಮೆಥಡ್ ನನಗೆ ವರ್ಕ್ ಆಯಿತು. ನಿಮ್ಮ ಪೇರೆಂಟ್ಸ್ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರು? ಪೇರೆಂಟ್ಸ್ ಆ್ಯಂಡ್ ನನ್ನ ಅಕ್ಕಂದು ತುಂಬ ಪ್ರೋತ್ಸಾಹನೇ ಇತ್ತು. ನಾಟ್ ಓನ್ಲಿ ಇನ್ ಸ್ಟಡೀಸ್, ಇನ್ ಆಲ್ ದ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಎವ್ರಿಥಿಂಗ್. ಅವ್ರದ್ದೇ ಸಪೋರ್ಟಿಂದ ಇದು ಸಾಧ್ಯ ಆಗಿದೆ ಅಂತ ನಾನು ಹೇಳ್ತೀನಿ. ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಹೇಗೆ? ಟೀಚರ್ಸದ್ದು ಟೀಚಿಂಗ್ ಮೆಥಡ್ ತುಂಬ ಚೆನ್ನಾಗಿದೆ. ಕಾನ್ಸೆಪ್ಟ್ ಕ್ಲಾರಿಟಿ ಮೇಲೆ ಮೇನ್ ಫೋಕಸ್ ಮಾಡ್ತಾರೆ. ಆಮೇಲೆ ಯಾವಾಗಲೇ ಡೌಟ್ ಬಂದಿದ್ದಾಗ ನಾವು ಕಾಲ್ ಮಾಡಿದ್ದಾಗ ಎಷ್ಟೇ ಹೊತ್ತಿಗೆ ಕಾಲ್ ಮಾಡಿದ್ರು ಎಲ್ಲ ರಿಸೀವ್ ಮಾಡಿ ನೀಟಾಗಿ ಡೌಟ್ ಕ್ಲಾರಿಫೈ ಮಾಡ್ತಿದ್ರು. ಅವ್ರದ್ದು ತುಂಬ ಸಪೋರ್ಟ್ ಇತ್ತು ಟೀಚರ್ಸ್. ರಿಸಲ್ಟ್ ನೋಡಿದಾಗ ಮೊದಲು ಬಿಲೀವ್ ಆಗಲಿಲ್ಲ ನನಗೆ ಬಂದಿದೆ ಅಂತ. ಆಮೇಲೆ 2-3 ಸತಿ ಮತ್ತೆ ನಾನು ರೀಚೆಕ್ ಮಾಡಿದೆ. ಆಮೇಲೆ ರಿಯಲೈಸ್ ಆಯಿತು ನಾನು 3rd ರ್ಯಾಂಕ್ ಬಂದಿದ್ದೀನಿ. ತುಂಬ ಖುಷಿ ಆಯಿತು. ಸೊ ಮುಂದೆ ಏನು ತೊಗೋಬೇಕು ಅಂತ ಪ್ಲ್ಯಾನ್ ಏನಾದರೂ ಮಾಡಿದ್ದೀರಾ? ಇದನ್ನು ಮಾಡಬೇಕು ನಾನು ಸೈನ್ಸ್ ತೊಗೋತೀನಿ ಅಂತ ಪ್ಲ್ಯಾನ್ ಇದೆ. ಈಗ ಮುಂದೆ ಏನು ಮಾಡೋದು, ಅದು ತೊಗೊಂಡ್ಮೇಲೆ ಮುಂದೆ ಏನು ಮಾಡೋದು ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕೆ ಸೈನ್ಸ್ ತೊಗೊಂಡ್ಬಿಟ್ಟು ಮುಂದೆ ಬರ್ಸ್ಬೇಕು ಅಂತ ಪ್ಲ್ಯಾನ್ ಇದೆ. ನಿಮ್ಮ ಹೆಸರು? ಅಂಕಿತಾ ಆನಂದ್.